ಇವತ್ತಿನ ವಿಶೇಷ ಅತ್ಯಂತ ಸುಲಭವಾಗಿ ಮಾಡುವಂತಹ ಕಾಂಬೋ ರೆಸಿಪಿ. ಅದೇನು ಅಂತಂದರೆ ಕ್ಯಾಪ್ಸಿಕಮ್ ಪನ್ನೀರ್ ಫ್ರೈಡ್ ರೈಸ್ ಜೊತೆ ಗೋಬಿ ಮಟರ್ ಮಸಾಲೆ. ಇದ್ರ ಜೊತೆ ಒಂದು ಸಿಂಪಲ್ಲಾಗಿ ಸ್ವೀಟ್ ಮಾಡಿಬಿಟ್ರೆ ವೀಕೆಂಡ್ ಸ್ಪೆಷಲ್ 20ರಿಂದ 30 ನಿಮಿಷದಲ್ಲಿ ರೆಡಿ. ಇದನ್ನು ವೀಕೆಂಡ್ ಸ್ಪೆಷಲಿಗೆ ಮಾಡಬಹುದು, ಲಂಚ್ ಬಾಕ್ಸಿಗೆ ಮಾಡಬಹುದು. ಕ್ವಿಕ್ಕಾಗಿ ರುಚಿಯಾಗಿ ಏನಾದರೂ ಮಾಡಬೇಕು ಅಂದರೆ ಈ ಕಾಂಬೋ ರೆಸಿಪಿ ಹೇಳಿ ಮಾಡಿಸಿದಂಥದ್ದು. ಇದನ್ನು ರುಚಿಯಾಗಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಂಬೋ ರೆಸಿಪಿನಲ್ಲಿ ಮೊದಲು ನಾವು ಗೋಬಿ ಮಟರ್ ಮಸಾಲೆ ಮಾಡೋಣ. ಅದಕ್ಕೆ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನು ಹಾಕ್ತಿರೋದು ಹಸಿ ಬಟಾಣಿ. ಅಕಸ್ಮಾತ್ ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ಫ್ರೋಝನ್ ಬಟಾಣಿನೂ ಸಹ ಸೇರಿಸ್ಬೋದು. ಹಸಿ ಬಟಾಣಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಇದಕ್ಕೆ 1 ಕಪ್ಪಿನಷ್ಟು ಗೋಬಿನ ಸೇರಿಸ್ತಾ ಇದ್ದೀನಿ. ಗೋಬಿನ ಮೊದಲೇ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಬಿಸಿನೀರಲ್ಲಿ ಹಾಕಿ ಅದರಲ್ಲಿ ಕುದಿಸಿರೋದ್ರಿಂದ ಈ ಕಲರ್ ಇದೆ. ಇದನ್ನು ಸಹ ಬಟಾಣಿಯೊಂದಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಈ ರೀತಿ ಹುರಿಬೇಕಾಗುತ್ತೆ. ಹೀಗೆ ಹುರಿದ್ರೆ ಏನಾಗುತ್ತೆ ಅಂದರೆ ರುಚಿನೂ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಅರ್ಧ ಬೇಯೋದ್ರಿಂದ ಮುಂದೆ ಈ ಮಸಾಲೆ ತುಂಬಾ ರುಚಿಯಾಗಿ ಬರುತ್ತೆ. ಹುರಿದಾದ್ಮೇಲೆ ಅದನ್ನ ಸೈಡಿಗೆ ತೆಗೆದಿಟ್ಕೊಬಿಟ್ಟು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ 3ರಿಂದ 4 ಹಣ್ಣಾಗಿರೋಂಥ ಟೊಮೆಟೊನು ಹಾಕಿ ಅದನ್ನು ಸಹ ಈರುಳ್ಳಿಯೊಂದಿಗೆ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಹುರ್ಕೋಬೇಕು ಅಂದರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಹಂತದಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಅದನ್ನು ಸಹ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈಗ ನೋಡಿದ್ರಾ, ಈ ಮಸಾಲೆಗೆ ಎಲ್ಲ ಹುರ್ಕೊಂಡು ರೆಡಿಯಾಗಿದೆ. ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ದೇ ಇದನ್ನ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ಮೊದಲನೇ ಸ್ಟೆಪ್ಪಾಗಿ ಗೋಬಿ ಮಟನ್ನ ಹುರ್ಕೊಂಡಾಯಿತು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಈರುಳ್ಳಿ ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಸೈಡಿಗೆ ಇಟ್ಬಿಟ್ಟು ಅದೇ ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ಕೆಲವು ಡ್ರೈ ಪುಡಿಗಳನ್ನ ಸೇರಿಸಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಇಷ್ಟು ಮಸಾಲೆ ಪುಡಿಗಳನ್ನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ತಕ್ಷಣ ನಾವು ರುಬ್ಬಿರೋ ಅಂಥ ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಅದನ್ನು ತಕ್ಷಣ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಪುಡಿಗಳೆಲ್ಲ ಎಣ್ಣೆಯಲ್ಲಿ ಸೀದು ಹೋಗ್ಬಿಡುತ್ತೆ, ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ತಕ್ಷಣ ಆ ಮಸಾಲೆ ಪೇಸ್ಟನ್ನ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬರಿಸಬೇಕಾಗುತ್ತೆ. ಮೊದಲೇ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಹುರಿದಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಇದು ಕುದಿ ಬಂದಿದೆ ಅಂದಾಗ ನಾವು ಫಸ್ಟ್ ಸ್ಟೆಪ್ಪಿನಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಗೋಬಿ ಮತ್ತು ಬಟಾಣಿ, ಹಸಿ ಬಟಾಣಿ, ಅದನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ. ನಾವು ಎಣ್ಣೆಯಲ್ಲಿ ಹುರಿದಿರೋಂಥ ಗೋಬಿ ಮತ್ತು ಬಟಾಣಿ ಒಂದು ಅರ್ಧದಷ್ಟು ಬೆಂದಿದೆ. ಈಗ ನಾವೇನು ಮಾಡಬೇಕು ಅಂದರೆ ಈ ಹುರಿದಿರೋ ಅಂಥ ಬಟಾಣಿ ಗೋಬಿನ ಈ ಮಸಾಲೆಯೊಂದಿಗೆ ಹಾಕಿ ಇನ್ನು ಉಳಿದಿರೋ ಅಂಥ ಅರ್ಧದಷ್ಟನ್ನು ನಾವು ಮಸಾಲೆಯಲ್ಲಿ ಬೇಯಿಸಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ ಈ ಬಟಾಣಿ ಗೋಬಿ ಎಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಹೀರೋದ್ರಿಂದ ಈ ಮಸಾಲೆ ಎಕ್ಸಲೆಂಟಾಗಿ ಬರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿಂದ ಬೇಯಿಸಬೇಕಾಗುತ್ತೆ. ಈಗ ನೋಡಿದರೆ ಮಧ್ಯೆ ಮಧ್ಯೆ 1-2 ಬಾರಿ ಕೈ ಆಡಿಸಿದ್ದೀನಿ. ಈಗ ನೋಡಿದರೆ ರುಚಿಯಾದಂಥ ಮಸಾಲೆ ರೆಡಿಯಾಗಿದೆ. ಲಾಸ್ಟಿಗೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಗೆಯೇ ಧಾರಾಳವಾಗಿ ಕೊತ್ತಂಬರಿ ಎಲೆನ ಸೇರಿಸಿದರೆ ರುಚಿಯಾದಂತಹ ಗೋಬಿ ಮಟರ್ ಮಸಾಲೆ ರೆಡಿಯಾಗಿದೆ. ಇದು ಯಾವುದೇ ರೀತಿಯ ವೆರೈಟಿ ರೈಸ್ ಜೊತೆ ಚೆನ್ನಾಗಿರುತ್ತೆ. ನಾನ್, ಚಪಾತಿ ಜೊತೆನೂ ಎಕ್ಸಲೆಂಟ್ ಆಗಿರುತ್ತೆ. ಇವತ್ತು ಚಪಾತಿನ ಲಂಚ್ ಬಾಕ್ಸಿಗೆ ಇದರೊಂದಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಚಪಾತಿನ ಹಾಗೆ ಪ್ಯಾಕ್ ಮಾಡೋದ್ರ ಬದಲು ಆಡಿ ಯೂನಿ ರ್ಯಾಪಲ್ಲಿ ಸುತ್ತಿ ಪ್ಯಾಕ್ ಮಾಡಿದರೆ ತುಂಬ ಹೊತ್ತು ಸಾಫ್ಟ್ ಆಗಿರುತ್ತೆ. ಮೈಕ್ರೋವೇವ್ನಲ್ಲಿ ರೀಹೀಟ್ ಮಾಡೋದಕ್ಕೂ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಈಗ ಚಪಾತಿನ ಸುತ್ತಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ನ ಇಂಟ್ರೆಸ್ಟಿಂಗಾಗಿ ಮಾಡಬೇಕು ಅಂದರೆ ಚಪಾತಿ ಜೊತೆ ಈ ರೀತಿ ಒಂದು ವೆರೈಟಿ ರೈಸ್ನ ಮಾಡಬಹುದು, ಫ್ರೈಡ್ ರೈಸ್ನ ಮಾಡಬಹುದು, ಹಾಗೆ ಗೀ ರೈಸ್ನ ಕೊಡ್ಬೋದು. ಜೊತೆಗೆ ಈ ಚಪಾತಿಯೊಂದಿಗೆ ಇವತ್ತು ಮಾಡಿರುವಂಥ ಆ ಗೋಬಿ ಮಟರ್ ಮಸಾಲೆ ಎಕ್ಸಲೆಂಟ್ ಕಾಂಬಿನೇಷನ್ನು. ಈ ರೀತಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಂಜಾಯ್ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ಇವಾಗ ನಾವು ಈ ಗೋಬಿ ಮಟರ್ ಮಸಾಲೆ ಮಾಡಿದ್ವಿ. ನೆಕ್ಸ್ಟ್ ನಾವು ಆ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 1.5 ಲೀಟ್ರಷ್ಟು ನೀರಿಗೆ ಕೆಲವು ಡ್ರೈ ಮಸಾಲೆಗಳನ್ನ ಸೇರಿಸಿದ್ದೀನಿ. ಜೀರಿಗೆ, ಲವಂಗ, ಮೆಣಸು, ಹಾಗೆಯೇ ಚಕ್ಕೆ, ಜೊತೆಗೆ ಒಂದು ಪಲಾವ್ ಎಲೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಈ ನೀರನ್ನ ಚೆನ್ನಾಗಿ ಕುದಿಸೋಕ್ಕೆ ಬಿಡೋಣ. ಈ ನೀರು ಚೆನ್ನಾಗಿ ಕುದೀತಿದೆ, ಆ ಮಸಾಲೆ ಎಲ್ಲ ನೀರಿನಲ್ಲಿ ಇಳಿದಿದೆ ಅಂದಾಗ ನಾವು
ಮೊದಲೇ 30 ನಿಮಿಷ ನೆನೆಸಿಟ್ಕೊಂಡಿರೋಂಥ ಬಾಸ್ಮತಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಎಷ್ಟು ಅಂದರೆ 1 ಕಪ್ಪಿನಷ್ಟು 200 ಗ್ರಾಮಷ್ಟು ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ದಯವಿಟ್ಟು ನೆನೆಸಿರೋಂಥ ಅಕ್ಕಿನ ಮಾತ್ರ ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಆವಾಗಲೇ ಅನ್ನ ಚೆನ್ನಾಗಿ ಸಾಫ್ಟಾಗಿ ಉದುದ್ರಾಗಿ ಬರುತ್ತೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕಾಗುತ್ತೆ. ಅಕ್ಕಿನ ಆಗಲೇ ನಾವು ನೆನೆಸಿರೋದ್ರಿಂದ ಇದನ್ನು ಬೇಯಿಸೋದಕ್ಕೆ 7ರಿಂದ 8 ನಿಮಿಷ ಸಾಕಷ್ಟೇ. 7ರಿಂದ 8 ನಿಮಿಷ ಇದೇ ರೀತಿ ಬೇಯಿಸಿದರೆ ಅನ್ನ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಉದುದ್ರಾಗಿರುತ್ತೆ. ಈ ಸ್ಟೇಜಿನಲ್ಲಿ ನಾವು ನೀರನ್ನ ಸಪ್ರೇಟ್ ಮಾಡಿ ಇದನ್ನು ಸೋಸ್ ಹಾಕೋದಷ್ಟೇ. ಈಗ ಅನ್ನ ಬೆಂದು ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ಇದನ್ನು ಉಪಯೋಗಿಸಿ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನಿಗೆ 1 ಟೀ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಈ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಹಂತಕ್ಕೆ ಬಿಸಿಯಾಗಿದೆ ಅಂದಾಗ 2 ಟೇಬಲ್ ಸ್ಪೂನಷ್ಟು ಹಸಿರಾದ ಕ್ಯಾಪ್ಸಿಕಮ್ಮು, ಹಾಗೆ 2 ಟೇಬಲ್ ಸ್ಪೂನಷ್ಟು ಕೆಂಪು ಕ್ಯಾಪ್ಸಿಕಮ್ಮು, 2 ಟೇಬಲ್ ಸ್ಪೂನಷ್ಟು ಅರಿಶಿಣದ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಇದ್ದರೆ 3 ಕಲರ್ನು ಸೇರಿಸಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಒಂದೇ ಕಲರ್ನ ಸೇರಿಸಿ ಮಾಡ್ಬೋದು. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ. ಜಾಸ್ತಿ ಹುರಿಯುವಂಥ ಅವಶ್ಯಕತೆ ಇಲ್ಲ. ಕ್ರಿಸ್ಪಿಯಾಗಿರಬೇಕು ಕ್ಯಾಪ್ಸಿಕಮ್ಮು, ಆದರೆ ಸ್ವಲ್ಪ ಬೆಂದಿರಬೇಕಷ್ಟೇ. ಜೊತೆಗೆ ಪನ್ನೀರು ಸಹ ಲೈಟಾಗಿ ರೋಸ್ಟ್ ಆಗಿರಬೇಕು. ಅದಕ್ಕೆ 2ರಿಂದ 3 ನಿಮಿಷ ಸಾಕಾಗುತ್ತಷ್ಟೇ. ಅದು ಲೈಟಾಗಿ ಬೆಂದಿದೆ, ಹುರಿದಾಗಿದೆ ಅಂದಾಗ ನಾವು ಮೊದಲೇ ರೆಡಿ ಮಾಡ್ಕೊಂಡಂಥ ಬಾಸ್ಮತಿ ಅನ್ನನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದರೊಂದಿಗೆ 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿ, ಮೆಣಸನ್ನು ಚೆನ್ನಾಗಿ ಕುಟ್ ಮಾಡಿಕೊಂಡು ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅನ್ನ ಬೇಯಿಸಬೇಕಾದ್ರೆ ನಾವು ಉಪ್ಪನ್ನು ಸೇರಿಸಿದ್ದೀವಿ, ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಸಿಂಪಲ್ಲಾಗಿ ಮಾಡೋವಂಥ ಕ್ಯಾಪ್ಸಿಕಮ್ ಪನ್ನೀರ್ ರೈಸು ಮಕ್ಕಳಿಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಕಲ್ಲ ಕ್ಯಾಪ್ಸಿಕಮ್ ಇರೋದ್ರಿಂದ ಇನ್ನು ಇಷ್ಟಪಟ್ಟು ತಿನ್ನೋದಂತ ಗ್ಯಾರಂಟಿ. ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ರುಚಿಯಾದಂಥ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ ರೆಡಿ. ಲಾಸ್ಟಿಗೆ ಧಾರಾಳವಾಗಿ ಕೊತ್ತಂಬರಿಯನ್ನು ಹಾಕಿದರೆ ಬಿಸಿ ಬಿಸಿಯಾದಂಥ ಆರೋಗ್ಯಕರವಾದಂಥ ಅತೀ ಸುಲಭವಾಗಿ ಮಾಡೋವಂಥ ಈ ವೆರೈಟಿ ರೈಸು ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಗೋಬಿ ಮಟರ್ ಮಸಾಲೆ ಮಾಡಿದ್ದೀನಿ. ಅದ್ಭುತವಾದಂಥ ಕಾಂಬೋ. ಯಾಕೆಂದರೆ ನಾನು ಮಾಡಿರೋಂಥ ಈ ಕ್ಯಾಪ್ಸಿಕಮ್ ಪನ್ನೀರ್ ರೈಸು ಲೈಟ್ ಫ್ಲೇವರ್ ಆಗಿರುತ್ತೆ. ಜೊತೆಗೆ ಈ ಮಸಾಲೆ ತುಂಬಿರೋವಂಥ ಈ ಗೋಬಿ ಮಟರ್ ಮಸಾಲೆ ಎಕ್ಸಲೆಂಟ್ ಆಗಿರುತ್ತೆ. ಇವತ್ತು ಇವೆರಡರ ಜೊತೆನೂ ಬಾದಾಮಿ ಹಲ್ವಾ ಮಾಡಿದ್ದೀನಿ. ಬಾದಾಮಿ ಹಲ್ವಾ ಮಾಡೋದು ಹೇಗೆ ಅಂತ ನಾನು ಆಗಲೇ ಅಡುಗೆ ಸಾಧನದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ವೀಕೆಂಡ್ನಲ್ಲಿ ಕಡಿಮೆ ಕೆಲಸ ಇರಬೇಕು, ರುಚಿಯಾಗಿರಬೇಕು, ಆದರೆ ಸ್ಪೆಷಲ್ ಆಗಿರಬೇಕು ಅಂದರೆ ಈ ರೀತಿ ಕಾಂಬೋ ರೆಸಿಪಿ ಮಾಡಿ. ಕಡಿಮೆ ಸಮಯದಲ್ಲಿ ರುಚಿಯಾದಂಥ ಕಾಂಬೋ ರೆಸಿಪಿ. ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಜೊತೆ ಈ ಮಸಾಲೆ ಗೋಬಿ ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ. ಅದ್ರ ಜೊತೆ ಈ ರೀತಿ ಬಾದಾಮಿ ಹಲ್ವಾ ಮಾಡಿ ಕೊಟ್ರಂತೂ ಕೇಳೋದೇ ಬೇಡ. A1 ಕಾಂಬಿನೇಷನ್ನು. ನಿಮಗೆಲ್ಲ ಈ ಕಾಂಬೋ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಹಾಗೆ ಅಡುಗೆ ಸಾಧನದ ಇನ್ಸ್ಟಾಗ್ರಾಮ್ ಅಕೌಂಟ್ನ ದಯವಿಟ್ಟು ಫಾಲೋ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.